ಸ್ಟೂಡೆಂಟ್ಸ್, ಈಗ ಈ ವಿಡಿಯೋನಲ್ಲಿ ನಾವು ಫಿಗರ್ ಆಫ್ ಮೆರಿಟ್ಸ್ ಆಫ್ ಗ್ಯಾಲ್ನೋಮೀಟರ್ ಕಲಿತಾ ಇದ್ದೀವಿ. ಓಕೆ, ಸರ್ಕ್ಯೂಟ್ ಡೈಗ್ರಾಮ್ ಅಬ್ಸರ್ವ್ ಮಾಡಬೇಕು. ಆ್ಯಂಡ್ ಅಬ್ಸರ್ವೇಷನ್ನಲ್ಲಿ EMF ಆಫ್ ದ ಬ್ಯಾಟ್ರಿ 2 ವೋಲ್ಟ್ ಇಡ್ತೀವಿ. ಓಕೆ, ಆ್ಯಂಡ್ ಟ್ಯಾಬ್ಯುಲರ್ ಕಾಲಮ್ ಏನೇನು ಬರೀಬೇಕು ಅಂತೇಳಿ ಅಬ್ಸರ್ವ್ ಮಾಡಬೇಕು. ಮೇನ್ ಏನಂದ್ರೆ ಇದರ ಪ್ರಿನ್ಸಿಪಲ್, ಹೌದಾ, ನೆಕ್ಸ್ಟು ಫಾರ್ಮುಲಾ, ಸರ್ಕ್ಯೂಟ್ ಡೈಗ್ರಾಮ್, ಅಬ್ಸರ್ವೇಷನ್, ಎಕ್ಸ್ಪೆರಿಮೆಂಟ್ ಸೆಟಪ್ ಎಲ್ಲ ನೀವು ಈ ಸರ್ಕ್ಯೂಟ್ ಡೈಗ್ರಾಮ್ ನೋಡಿಕೊಂಡು ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಸರ್ಕ್ಯೂಟ್ ಡೈಗ್ರಾಮ್ನೊಳಗೆ ಏನೈತಿ, ಮೇನು ಗ್ಯಾಲ್ನೋಮೀಟ್ರಿಗೆ ನೆಗೆಟಿವ್ ಅಥವಾ ಪಾಸಿಟಿವ್ ಎಂಡಿಗೆ ಎರಡೆರಡು ವೈರ್ ಜಾಯಿನ್ ಮಾಡೋದು. ಸೊ ಇಲ್ಲಿ ಗ್ಯಾಲ್ನೋಮೀಟ್ರ್ ಐತಿ, ಹೌದಾ, ಆಲ್ರೆಡಿ ಜಾಯಿನ್ ಮಾಡಿದ್ದೈತಿ. ಗ್ಯಾಲ್ನೋಮೀಟ್ರ್ ನೆಗೆಟಿವ್ ಎಂಡ್ಲಿಂತ್ರ ಎರಡು ವೈರ್ ಹೋಗ್ಯಾವ. ಒಂದು ಬ್ಯಾಟ್ರಿ ಪಾಸಿಟಿವ್ಗೆ, ಇನ್ನೊಂದು ಲೋ ರೆಸಿಸ್ಟೆನ್ಸ್ಗೆ ಲೋವರ್ ಎಂಡಿಗೆ, ಹೌದಾ. ಸೊ ಒಂದು ಬ್ಯಾಟ್ರಿ ಪಾಸಿಟಿವ್ ಹೋಗಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಲೋ ರೆಸಿಸ್ಟೆನ್ಸ್ ಲೋವರ್ ಎಂಡಿಗೆ ಹೋಗ್ಬೇಕು. ಓಕೆ, ಈ ಕಡೆ ಇದು ಹೆಚ್ಚಿನ ನಂಬರ್ ಇರೋದು ಅಪ್ಪರ್ ಎಂಡ್. ಸೊ ಇಲ್ಲಿ ಕನೆಕ್ಟ್ ಮಾಡಬೇಕು ವೈರ್. ಓಕೆ, ಸೊ ಗ್ಯಾಲ್ನೋಮೀಟ್ರಲಿಂತ್ರ ಎರಡು ವೈರ್ ಇಲ್ಲಿ ಕನೆಕ್ಟ್ ಆದವು. ನೆಕ್ಸ್ಟ್ ಲೋ ರೆಸಿಸ್ಟೆನ್ಸ್ದು ಅಪ್ಪರ್ ಎಂಡ್ಲಿಂತ್ರ ಪ್ಲಗ್ ಕ್ಯೂ ಹೋಗ್ಬೇಕು, ಅಂದರೆ K2, ಹೌದಾ. ಇಲ್ಲಿ ಕನೆಕ್ಟ್ ಮಾಡಿರುವಂಥ ಇಲ್ಲಿಂತ್ರ ಕರೆಂಟು ಇಲ್ಲೆಲ್ಲ ಪಾಸ್ ಆಗಿ, ಓಕೆ, ಇದು ಅಪ್ಪರ್ ಎಂಡ್ಲಿಂತ್ರ ಎಲ್ಲಿಗೆ ಹೋಗಬೇಕು, K2 ಅನ್ನೋಂಥ ಪ್ಲಗ್ ಕೀ. ಓಕೆ, ನೆಕ್ಸ್ಟ್ ಸರ್ಕ್ಯೂಟ್ K2 ಪ್ಲಗ್ ಕೀ ಇಂತ್ರ ಗ್ಯಾಲ್ನೋಮೀಟ್ರ್ ಅದರ್ ಎಂಡಿಗೆ, ಅಂದ್ರೇನು ಇಲ್ಲಿ ನೆಗೆಟಿವ್ ಎಂಡಿಗೆ ಕನೆಕ್ಟ್ ಮಾಡಿದ್ವಿ ಆಲ್ರೆಡಿ, ಹೌದಾ. ಈ ಪಾಸಿಟಿವ್ ಎಂಡಿಗೆ ಹೋಗ್ಬೇಕು, ಹೌದಾ. ಪ್ಲಗ್ ಕೀಲಿಂತ್ರ ಅನದರ್ ಪಾಸಿಟಿವ್ ಎಂಡ್ ಆಫ್ ದ ಗ್ಯಾಲ್ನೋಮೀಟ್ರಿಗೆ ಹೋಗ್ಬೇಕು. ನೆಕ್ಸ್ಟ್ ಇನ್ನೊಂದು ವೈರು ಪಾಸಿಟಿವ್ ಎಂಡ್ಲಿಂತ್ರ K1, ಇನ್ನೊಂದು ವೈರು K1 ಪ್ಲಗ್ ಕೀ ಹೋಗ್ಬೇಕು. ನೆಕ್ಸ್ಟ್ K1ಲಿಂತ್ರ ಈ ಕಡೆ ರಿವರ್ಸ್ ಹೋಗ್ತಿದ್ದಾರೆ, ಅಂದ್ರೇನು ರೆಸಿಸ್ಟೆನ್ಸ್, ಹೈ ರೆಸಿಸ್ಟೆನ್ಸ್ ಬಾಕ್ಸ್. ಇದು ಹೈ ರೆಸಿಸ್ಟೆನ್ಸ್ ಬಾಕ್ಸ್ ಹೆಂಗೆ ಕಂಡುಹಿಡಿಯೋದು, ಇದು 5000 ಐತಿ, ಇದು 500 ಐತಿ, ಹೌದಾ. ಸೊ ಇದು ಲೋ ರೆಸಿಸ್ಟೆನ್ಸ್ ಬಾಕ್ಸು, ಇದು ಹೈ ರೆಸಿಸ್ಟೆನ್ಸ್ ಬಾಕ್ಸ್. ಸೊ ಇಲ್ಲಿ K1ನಿಂತ್ರ ಹೈ ರೆಸಿಸ್ಟೆನ್ಸ್ ಬಾಕ್ಸದ್ದು ಹೈಯರ್ ಎಂಡಿಗೆ ಹೋಗ್ಬೇಕು. ಓಕೆ, ಸೊ ಹೈ ರೆಸಿಸ್ಟೆನ್ಸ್ ಬಾಕ್ಸದ್ದು ಹೈಯರ್ ಎಂಡಿಗೆ ಹೋದ್ಮೇಲೆ ಕರೆಂಟ್ ಈ ರೀತಿ ಪಾಸ್ ಆಗಿ, ನೆಕ್ಸ್ಟ್ ಲೋವರ್ ಎಂಡ್ಲಿಂತ್ರ ಬ್ಯಾಟ್ರಿ ನೆಗೆಟಿವ್, ಲೋವರ್ ಎಂಡ್ ಅಂದರೆ ಇಲ್ಲಿ 1 ಅಂತ ಹೇಳಿರುತ್ತೆ ನಂಬರ್, ಹೌದಾ. ಈ ಲೋವರ್ ಎಂಡ್ಲಿಂತ್ರ ಬ್ಯಾಟ್ರಿ ನೆಗೆಟಿವ್ಗೆ ಕನೆಕ್ಟ್ ಆಗಿ. ಓಕೆ, ನೆಕ್ಸ್ಟ್ ಈ ಸರ್ಕ್ಯೂಟ್ ಡೈಗ್ರಾಮ್ ನೀವು ನೆನಪಿಡಬೇಕು, ಎಕ್ಸಾಮ್ನೊಳಗೆ ಕೊಡಲ್ಲ, ಹೌದಾ. ಇಷ್ಟು ಸರ್ಕ್ಯೂಟ್ ಡೈಗ್ರಾಮ್ ಹಾಕಿದ್ಮೇಲೆ ಟ್ಯಾಬ್ಯುಲರ್ ಕಾಲಮ್ ಹಾಕಿರ್ತೀರಿ. ಸೊ ಸ್ವಿಚ್ ಇಲ್ಲೇ 2 ವೋಲ್ಟಿಗೇನೆ ಇರಬೇಕು. ನೆಕ್ಸ್ಟ್ ಮೇನ್ ಈ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ 5000 ಕೀನ ತೆಗಿಬೇಕು. ಓಕೆ, ಸೊ 5000 ಕೀ ತೆಗೆದು ಎಕ್ಸ್ಪೆರಿಮೆಂಟ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ಆನ್ ಮಾಡಿದಾಗ, ಓಕೆ, ಇಲ್ಲಿ K1 ಕೀ ಯಾವಾಗಲೂ ಕ್ಲೋಸ್ ಇರುತ್ತೆ, ಹೌದಾ. K2 ಕೀ ಫಸ್ಟ್ ಓಪನ್ ಇರಬೇಕು. ಓಕೆ, ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಲ್ಲಿ ಪ್ರೊಸೀಜರ್ ಅಂತೇಳಿ ಕೊಟ್ಟಿರ್ತಾನೆ, ಇದನ್ನ ನೀವು ಓದಿದ್ರೆ ಅಂದ್ರೆ ಗೊತ್ತಾಗುತ್ತೆ. ಏನು ಕೊಟ್ಟಣ, K2 ಕೀ ಈಸ್ ಓಪನ್ ಆ್ಯಂಡ್ K1 ಈಸ್ ಕ್ಲೋಸ್ಡ್. ಓಕೆ, ಸೊ ಆ ಪ್ರೊಸೀಜರ್ ಆದರೂ ಓದ್ಕೊರಿ, ನೆನಪಿಟ್ಕೊರಿ. ಥ್ರೂ ಔಟ್ ದ ಎಕ್ಸ್ಪೆರಿಮೆಂಟ್ಸ್, ಫುಲ್ ಎಕ್ಸ್ಪೆರಿಮೆಂಟ್ ಮುಗಿಯೋವರೆಗೂ K1 ಕೀನ ನೀವೇನು ಟಚ್ ಮಾಡಲ್ಲ. K1 ಕೀ ಯಾವಾಗಲೂ ಕ್ಲೋಸ್ ಇರುತ್ತೆ. K2 ಕೀ ಎಷ್ಟು ತೆಗಿಬೇಕು, ಹಾಕಬೇಕು. ಓಕೆ, ಈ 5000 ತೆಗ್ದೀವಿ, K2 ಓಪನ್ ಐತಿ. 5000 ಅನ್ನೋದನ್ನು ಇಲ್ಲಿ ಹೈ ರೆಸಿಸ್ಟೆನ್ಸ್ ಬಾಕ್ಸ್ನ 5000 ತೆಗ್ದೀವಿ. ಓಕೆ, ಡಿಫ್ಲೆಕ್ಷನ್ ಎಷ್ಟೈತಿ ನೋಡ್ಬೇಕು. ಡಿಫ್ಲೆಕ್ಷನ್ 28 ಬರುತ್ತೆ. ಓಕೆ, ಸೊ 28ನ ಇಲ್ಲಿ ಬರೀಬೇಕು. ನೆಕ್ಸ್ಟ್ 28 ಬಂದು ಏನು ಮಾಡಬೇಕು, K2 ಕೀ ನೀವು ಕ್ಲೋಸ್ ಮಾಡಿದ್ರಿ ಅಂದ್ರೆ ಗ್ಯಾಲ್ನೋಮೀಟ್ರಲ್ಲಿ 0 ಆಯಿತು, ಗೊತ್ತಾಗುತ್ತೆ. K2 ಕೀ ಹಾಕಿದಾಗ ಗ್ಯಾಲ್ನೋಮೀಟ್ರ್ 0 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 28 ಅನ್ನೋ ಡಿಫ್ಲೆಕ್ಷನ್ ಬರ್ದೈತೆ. ಎಸ್ ಫಾರ್ θ/2, ಥೀಟಾ ಅಂದ್ರೆ ಇದು ವ್ಯಾಲ್ಯೂ, θ/2 ಅಂದ್ರೆ 14 ಬರಬೇಕು. ಗ್ಯಾಲ್ನೋಮೀಟ್ರ್ನೊಳಗೆ 14 ಯಾವಾಗ ಬರ್ತಂದ್ರೆ ನೀವು ಇಲ್ಲೇ 100 ತೆಗೆದಾಗ ಅಷ್ಟು 14 ಬರ್ತದೆ, ಗೊತ್ತಾಗುತ್ತೆ. ಸೊ 100 ಬಿಟ್ಟು ಬೇರೆ ತೆಗೆದ್ರೆ ಅಂದ್ರೆ ಗ್ಯಾಲ್ನೋಮೀಟ್ರ್ನೊಳಗೆ ಬೇರೆ ಬೇರೆ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ 100 ತೆಗೆದಿರ್ತೀರಿ, 100 ತೆಗೆದಾಗ ಇಲ್ಲೇ 14 ಡಿಫ್ಲೆಕ್ಷನ್, ಅಲ್ಲಿ ಗ್ಯಾಲ್ನೋಮೀಟ್ರ್ನೊಳಗೆ 14 ಡಿಫ್ಲೆಕ್ಷನ್ ಬಂದಿರ್ತದೆ. ಇಲ್ಲಿ 100 ಅನ್ನೋದು ಬರೀಬೇಕು. ಅಂದರೆ ಎಸ್ ಅಂದ್ರೇನು, ಎಸ್ ಅಂದ್ರೆ ಸ್ಮಾಲ್ ರೆಸಿಸ್ಟೆನ್ಸ್, ಹೌದಾ. ಇಲ್ಲಿ ಎಷ್ಟು ತೆಗೆದಿರಿ, ಈಗ 100 ಓಮ್ಸ್ ತೆಗೆದಿರಿ, 100 ಓಮ್ನ ಇಲ್ಲಿ ಬರಬೇಕು, ಗೊತ್ತಾಯ್ತು. 5000 ತೆಗೆದಾಗ ಡಿಫ್ಲೆಕ್ಷನ್ 28 ಬಂತು. ನೆಕ್ಸ್ಟ್ K2 ಹಾಕಿದ್ರಿ, ಗ್ಯಾಲ್ನೋಮೀಟ್ರ್ 0ಕ್ಕೆ ಬಂತು. 100 ಓಮ್ಸ್ ತೆಗೆದ್ರಿ, 28ರ ಅರ್ಧ
14 ಬಂತು. ಸೊ 5000, 28 ಆ್ಯಂಡ್ 100 ಇಲ್ಲಿ ನೋಟ್ ಡೌನ್ ಮಾಡಿಕೊಂಡ್ರಿ. ನೆಕ್ಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಫಾರ್ಮುಲಾ ಹಾಕಿ ಆರ್ ಅಂದ್ರೆ ಇಲ್ಲಿ ವ್ಯಾಲ್ಯೂ ಐತಿ, ಎಸ್ ಅಂದ್ರೆ ಇಲ್ಲಿ ವ್ಯಾಲ್ಯೂ ಐತಿ, ಹೌದಾ. ಜಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಕೆ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಜಿ ಇಂಟು ಥೀಟಾ, ಹೌದಾ. ಇ ಅಂದ್ರೆ ಇಲ್ಲಿ ವ್ಯಾಲ್ಯೂ ಐತಿ, ಹೌದಾ, ಇ ಎಮ್ ಎಫ್. ಆರ್ ಅಂದ್ರೆ ಇಲ್ಲಿ ಐತಿ, ಓಕೆ. ನೆಕ್ಸ್ಟ್ ಜಿ ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರಿ, ಇಂಟು ಥೀಟಾ ಅಂದ್ರೆ ಡಿಫ್ಲೆಕ್ಷನ್ ಇನ್ ಡಿವಿಷನ್ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಹಚ್ಬೇಕು, ಓಕೆ. ನೆಕ್ಸ್ಟ್ ಪ್ರೊಸೀಜರ್, ಸೆಕೆಂಡ್ ಪ್ರೊಸೀಜರ್ ಏನು ಮಾಡಬೇಕು, ಇಲ್ಲಿ 100 ಕೀ ತೆಗೆದಿರೋದನ್ನು ಕ್ಲೋಸ್ ಮಾಡಬೇಕು. ಅಗೇನ್ ಗ್ಯಾಲ್ನೋಮೀಟರ್ 0 ಬರುತ್ತೆ. ಮತ್ತು ಇಲ್ಲಿ K2 ಓಪನ್ ಮಾಡಿದ್ರೆ ಅಂದ್ರೆ ಆ ಡಿಫ್ಲೆಕ್ಷನ್ ತೋರಿಸ್ತಿರ್ತಾ. 5000 ತೆಗೆದಿದ್ದು, ನೆಕ್ಸ್ಟ್ ಎಷ್ಟು 6000, 5000 ತೆಗೆದಿದ್ದನ್ನು 6000 ಓಪನ್ ಮಾಡು. 6000 ತೆಗೆದಾಗ ಇಲ್ಲಿ ಅಗೇನ್ ಡಿಫ್ಲೆಕ್ಷನ್ 24 ಬರುತ್ತಾ, ಓಕೆ. ಸೊ 24 ಡಿಫ್ಲೆಕ್ಷನ್ ಬರತ್ತೆ. ಯಾವಾಗ 5000 ಪ್ಲಸ್ 1000 ಅಂದ್ರೆ ಟೋಟಲಿ 6000 ತೆಗೆದ. 6000 ಅನ್ನೋದು ಇಲ್ಲಿ ಬರೀಬೇಕು, ಡಿಫ್ಲೆಕ್ಷನ್ 24 ಇಲ್ಲಿ ಬರೀಬೇಕು. ನೆಕ್ಸ್ಟ್ ಏನು ಮಾಡಬೇಕು, K2 ಕೀನ ಕ್ಲೋಸ್ ಮಾಡಬೇಕು. K2 ಕೀ ಕ್ಲೋಸ್ ಮಾಡಿದಾಗ 0ಕ್ಕೆ ಬರ್ತಾ, ಓಕೆ. 0ಕ್ಕೆ ಬಂದಿಂದ ನೆಕ್ಸ್ಟ್ ಇಲ್ಲೇ 100 ಓಮ್ಸ್ ತೆಗಿಬೇಕು. 100 ಓಮ್ ತೆಗೆದಾಗ ಆಗಲೇ ಎಷ್ಟು ಬಂದಿತ್ತು, 24 ಬಂದಿತ್ತು, ಅದರ ಹಾಫು 12 ಬರುತ್ತಾ, ಓಕೆ. ಸೊ ಇಲ್ಲೇ 6000 ತೆಗೆದಾಗ 24 ಡಿಫ್ಲೆಕ್ಷನ್ ಬಂದಿತ್ತು. K2 ಕೀ ಕ್ಲೋಸ್ ಮಾಡಿದ್ರಿ, ಗ್ಯಾಲ್ನೋಮೀಟರ್ 0ಕ್ಕೆ ಬಂತು. 100 ಓಮ್ಸ್ ತೆಗೆದಾಗ 24 ಅರ್ಧ 12 ಡಿಫ್ಲೆಕ್ಷನ್ ತೋರಿಸಾತೈತಿ. ಸೊ 100 ಇಲ್ಲಿ ಬರೀಬೇಕು. ಅಗೇನ್ ಕ್ಯಾಲ್ಕುಲೇಷನ್ ಗೊತ್ತಾಯಿತು. ನೆಕ್ಸ್ಟ್ ಸಿಮಿಲರ್ಲಿ ಈಗ 5000 ಆಯಿತು, 6000 ಆಯಿತು, 7000 ತೆಗಿಬೇಕಂದ್ರೆ 1000 ಹಾಕಬೇಕು, 2000 ತೆಗಿಬೇಕು, ಗೊತ್ತಾಯ್ತಿ. ಸೊ ಇಲ್ಲೇ 2000 ತೆಗಿದ್ರಿ ಅಂತ ಅಂದ್ರೆ ಇಲ್ಲಿ ಡಿಫ್ಲೆಕ್ಷನ್ 20, ಹೌದಾ. ಸೊ 20 ತೋರಿಸಾತೈತಿ. ಟೋಟಲ್ ಎಷ್ಟು ತೆಗೆದಿರಿ, 7000. 5000 ಪ್ಲಸ್ 2000 ಅಂದ್ರೆ 7000 ಇಲ್ಲಿ ಬರೀಬೇಕು. ಡಿಫ್ಲೆಕ್ಷನ್ ಅಲ್ಲಿ ಎಷ್ಟು ತೋರಿಸಾತೈತಿ, 20 ಇಲ್ಲಿ ಬರೀಬೇಕು. ನೆಕ್ಸ್ಟ್ K2 ಕ್ಲೋಸ್ ಮಾಡಬೇಕು, 0ಕ್ಕೆ ಬರ್ತಾ. ನೆಕ್ಸ್ಟ್ ಏನು ಮಾಡಬೇಕು, 100 ಓಮ್ಸ್ ತೆಗಿಬೇಕು. 20 ಅರ್ಧ 10ಗೆ ಬರುತ್ತಾ, ಓಕೆ. ಸೊ ಅದನ್ನೆಲ್ಲ ಇಲ್ಲಿ ಬರ್ಕೋಬೇಕು. 7000 ತೆಗೆದಾಗ ಡಿಫ್ಲೆಕ್ಷನ್ 20 ಬಂತು. ಅದರ ಅರ್ಧ ಡಿಫ್ಲೆಕ್ಷನ್ ಬರಬೇಕು ಅಂದ್ರೆ ನಾವಿಲ್ಲಿ ಸ್ಮಾಲ್ ರೆಸಿಸ್ಟೆನ್ಸ್ನಾಗ 100 ಓಮ್ ತೆಗೆದಿವಿ, 100 ಇಲ್ಲಿ ಬರೀಬೇಕು. ಇವೆಲ್ಲ ಕ್ಯಾಲ್ಕುಲೇಷನ್ ಹೇಳಿದ್ನಲ್ಲ ನಾನು, ಹೆಂಗೆ ಕ್ಯಾಲ್ಕುಲೇಷನ್ ನೀವು ಮಾಡಬೇಕು ಅಂತೇಳಿ. ಫಾರ್ಮುಲಾ ನೆನಪಿಡ್ಬೇಕು. ಮೇನು ಫಾರ್ಮುಲಾ ನೆನಪಿಟ್ಟಿಂದ ಇಲ್ಲಿ ಸಿಂಬಾಲ್ಸ್ ಇರ್ತಾವೆ, ಆ ಸಿಂಬಾಲ್ಸ್ ಪ್ರಕಾರ ಅದನ್ನ ವ್ಯಾಲ್ಯೂ ಯಾವ ಟ್ರಯಲ್ ಮಾಡತ್ರಿ ಅದ್ರ ವ್ಯಾಲ್ಯೂ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು, ಓಕೆ. ಇಷ್ಟು ಮಾಡಿಂದ ಇಲ್ಲೇನು ಬರ್ತಾ ಈ ಕ್ಯಾಲ್ಕುಲೇಷನ್ ಇದೇ ರೀತಿ ನೀವು ಎಕ್ಸಾಮ್ನೊಳಗೆ ಡೀಟೇಲ್ ಆಗಿ ಬರೀಬೇಕು ಕ್ಯಾಲ್ಕುಲೇಷನ್ನು, ಓಕೆ. ಬರೀದು ಆವ್ರೇಜ್ ಜಿ ಕಂಡುಹಿಡಿಬೇಕು, ಆವ್ರೇಜ್ ಇ ಕಂಡುಹಿಡಿಬೇಕು, ಆವ್ರೇಜ್ ಕೆ ಕಂಡುಹಿಡಿಬೇಕು, ಆವ್ರೇಜ್ ಜಿ ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ನೋಮೀಟರ್ ಕಂಡುಹಿಡಿಬೇಕು, ಕೆ ಅಂದ್ರೆ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ನೋಮೀಟರ್. ಇವೆರಡು ಕಂಡುಹಿಡಿದ್ರೆ ಅಂದ್ರೆ ಪ್ಲಸ್ ಯೂನಿಟ್ ನೀಟಾಗಿ ಬರೀಬೇಕು. ಇದು ಇಷ್ಟು ಎಕ್ಸ್ಪೆರಿಮೆಂಟ್. ಸೊ ಐ ಹೋಪ್ ನಿಮಗಿದು ಅರ್ಥ ಆಯಿತು ಅಂತೇಳಿ ಅನ್ಕೊತೀನಿ. ಏನಾದರೂ ಡೌಟ್ ಇದ್ದು ಅಂದ್ರೆ ನೀವು ಕೇಳ್ಬೋದು.